ಮುಂಬೈಯಲ್ಲೇ ಇರುವವಳು. ಆಮೇಲೆ ನಾವು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಕನ್ನಡ ವಿಭಾಗಕ್ಕೆ ಬಂದ ಮೇಲೆ ನನಗೆ ಮಾತಂಗ ಕರ್ನಾಟಕ ಸಂಘದ ಸಂಪರ್ಕ ಆಯಿತು. ಇದು ನಾನು ಕಾನ್ಫಿಡೆನ್ಸ್ ಹೇಳ್ತೇನೆ. ಆಮೇಲೆ ಇಲ್ಲಿಂದ ನಾನು ನೆರವು ಪಡ್ಕೊಂಡಿದ್ದೇನೆ. ಖಂಡಿತವಾಗಿ ಇದಕ್ಕೆ ನಾವು ರಿಟರ್ನ್ ಕೊಡಲೇಬೇಕು. ಅದು ಹೌದು, ನನಗೂ ಮನಸ್ಸಿಗೆ ಅದು ಯಾವಾಗಲೂ ಬರ್ತಾ ಇರ್ತದೆ. ನಾವು ಇವತ್ತು ಬೆಳಿಗ್ಗೆ ನಮ್ಮ ಗಂಡನ ಹತ್ರ ಹೇಳಿದ್ದೆ, ನೋಡಿ ಹೀಗೆ ನಾವು ಅಲ್ಲಿ ನೆರವು ಪಡ್ಕೊಂಡಿದ್ದೇವೆ, ಏನಾದರೂ ನಮ್ಮ ಕಡೆಯಿಂದಾದರೂ ರಿಟರ್ನ್ ಕೊಡಬೇಕು ಅದಕ್ಕೆ ಅಂದ್ಬಿಟ್ಟು. ಅಲ್ಲದೆ ನನ್ನ ಮೊದಲಿಗೆ ಕರ್ನಾಟಕ ಸಂಘ ಪುಸ್ತಕಕ್ಕೆ ಭರತ್ ಸರ್ ಅವರು ಒಂದು ವಿಡಿಯೋನೂ ಬರೆದಿದ್ದಾರೆ. ಅಂದರೆ ಒಂದು ಲಿಂಕ್ ಅಂತ ಹೇಳಿದರೆ ಅಧ್ಯಕ್ಷರು ಆ ಮೂಲಕವಾಗಿಯೂ ನಮಗೆ ಒಂದು ಲಿಂಕ್ ಇರ್ತದೆ. ಕರ್ನಾಟಕ ಸಂಘ ಅಂದರೆ ಎಲ್ಲರ ಹೆಮ್ಮೆಯ ಸಂಘ. ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳ್ಬೋದು. ಮಕ್ಕಳ ಮೇಳ ಆಗ್ತಾ ಇತ್ತು. ಇಲ್ಲಿ 1000ಕ್ಕಿಂತ ಹೆಚ್ಚು ಮಕ್ಕಳು ಒಟ್ಟಾಗಿ ಅಷ್ಟು ಜನರಿಗೆ ಊಟ. 40 ಕನ್ನಡ ಶಾಲೆಗಳಿವೆ. ಮತ್ತು ವರ್ಷ ಪ್ರತಿ ಮುನ್ಸಿಪಾಲಿಟಿ ಕನ್ನಡ ಶಾಲೆಗಳಿಗೆ ಸಮವಸ್ತ್ರ ವಿತರಣೆ, ಬ್ಯಾಗ್, ಎಲ್ಲ ಸಂಘದ ಮೂಲಕ ಕೊಡಿಸ್ತಾ ಇದೆ. ಈಗ ನಾಟಕ ಸ್ಪರ್ಧೆ, ನಾಟಕ ಸ್ಪರ್ಧೆ ಇಲ್ಲಿ ಅಂದ್ರೆ ಹಬ್ಬ. ಆ ದಿನ ಯಾವಾಗ ಬರ್ತದೆ ಅಂತ ನಮ್ಮದೆಲ್ಲ ನಿರೀಕ್ಷೆ ಇದೆ. ಆದಷ್ಟು ಬೇಗ ಜಾತಿ